ಗೌಡ್ರ ಜನ ಮತ್ತು ಪೂಜಾರಿ ಎಷ್ಟು ಮಂದಿ ಬರ್ಬೋದು ರೀ? 300ರಿಂದ 350 ಜನ ಪರಮ ಪೂಜ್ಯರು ಭಾಗವಹಿಸಲಿದ್ದಾರೆ. ಅಂದಾಗ ಇವತ್ತು ಇವ್ರಿ ಮಮದಾಪುರ ಪೂಜ್ಯರು ಇವತ್ತು ಸುದ್ದಿಗೋಷ್ಠಿ ಮಾಡಿದ್ರಿ. ಅಲ್ಲಿ ಜನನೂ ಜಾಸ್ತಿ ಬರಂಗಿಲ್ಲ, ಆಮೇಲೆ 2-3 ಮಂದಿ ಸ್ವಾಮಿಗಳು ಬರ್ತಾರೆ ಅಂತೇಳಿ ಮಮದಾಪುರ ಪೂಜ್ಯರು ಹೇಳ್ಯಾರಿ. ದ್ವೇಷ ಮಾಡಾಕತ್ತಾರು, ಬಬಲೇಶ್ವರ ಮತ್ಸ್ಯೇತ್ರದಾಗ ಯಾಕೆ ಸಭಾ ಮಾಡ್ಬೇಕಿತ್ತು, ಹೊರಗೆ ಮಾಡಿದ್ರು ಬರ್ತೈತಿಲ್ಲ ಅಂತೇಳಿ ಮಮದಾಪುರ ಸ್ವಾಮಿಗಳು ಇವತ್ತು ಸುದ್ದಿಗೋಷ್ಠಿ ಮಾಡ್ಯಾರಿ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ರಿ? ನೋಡ್ರಿ, ಮಮದಾಪುರ ಸ್ವಾಮಿಗಳು ತಮ್ಮದು ಏನದ ತಾವು ನೋಡ್ಕೊಳ್ಳಿ. ಅವರು ಪರಮ ಪೂಜ್ಯರು ಅಂಥೇಳಿ ಕ್ಯಾವಿ ಅವ್ರ ಉಟ್ಕೊಂಡು ತಿರುಗಾಡ್ತಾರೆ. ಇದಕ್ಕೆ ಅವರು ಮಾತಾಡ್ತಕ್ಕಂಥ ಶಬ್ದಗಳನ್ನು ಕೇಳಿ ಹಿನ್ನೆಲೆ ರಾಜಕಾರಣ ಯಾರದಾರ ಅನ್ನೋದನ್ನು ಶಬ್ದಗಳನ್ನ ಯೂಸ್ ಮಾಡ್ಯಾರ. ಅವರು ಪರಮ ಪೂಜ್ಯರಿಗೆ ನಾನು ವಿನಂತಿ ಮಾಡ್ಕೋತೀನಿ, ನೀವು ಯಾರ್ದೋ ಕೈಗೊಂಬೆ ಆಗಿ ಕೆಲಸ ನೀವು ಮಾಡಕ್ಕೆ ಹೋಗ್ಬೇಡ್ರಿ. ನಿಮ್ಮ ಬಗ್ಗೆ ನಾವು ಹೇಳಬೇಕಾದ್ರೆ ಭಾಳ ಅದಾವ ವಿಷಯಗಳನ್ನು, ಅವು ಏನು ಹೇಳ್ತಕ್ಕಂಥದ್ದೇನು ಅವಶ್ಯಕತೆ ಇಲ್ಲ. ನಾವು ಪರಮ ಪೂಜ್ಯರ ಭಕ್ತರು, ನಿಮ್ಮ ಭಕ್ತರು. ನೀವು ಇಂಥ ಅನೇಕ ಹೇಳಿಕೆಯನ್ನು ಕೊಡೋದನ್ನ ಬಿಡ್ರಿ. ಇದನ್ನು ಬಿಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ರಿ. ನೀವು ಯಾರ್ಯಾರಿಗೆ ನೀವು ಫೋನ್ ಮಾಡಿರಿ, ಯಾರ್ಯಾರಿಗೆ ಹೇಳಿರಿ, ಯಾರ್ಯಾರಿಗೆ ನೀವು ಬರಬೇಡ ಅಂತ ಹೇಳಿರಿ, ಅವರೆಲ್ಲರೂ ವೇದಿಕೆ ಮೇಲೆ ಇರ್ತಾರೆ. ಅವತ್ತು ನೀವು ಬಂದರೂ ಕೂಡ ನಿಮಗೂ ಕೂಡ ನಾವು ಸ್ವಾಗತ ಮಾಡ್ಕೋತೀವಿ. ಅದಕ್ಕೆ ಇದನ್ನು ತಪ್ಪು ಹೇಳಿ ಸಂದೇಶವನ್ನು ಕೊಡಬೇಡ್ರಿ ಅಂತೇಳಿ ಪರಮ ಪೂಜೆಯಲ್ಲಿ ನಾವು ವಿನಂತಿ ಮಾಡ್ಕೊತೀವಿ. ಬಬಲೇಶ್ವರ ಪಟ್ಟಣದಲ್ಲಿ ನಾಳೆ ಸೋಮವಾರ ಬಸವಾದಿ ಶರಣರ ಹಿಂದೂ ಸಮಾವೇಶ. ಪ್ರಥಮ ಬಾರಿಗೆ ಬಬಲೇಶ್ವರ ಪಟ್ಟಣದಲ್ಲಿ 300ಕ್ಕೂ ಹೆಚ್ಚು ಶರಣರು ಈ ಬಸವಾದಿ ಶರಣರ ಹಿಂದೂ ಸಮಾವೇಶದಲ್ಲಿ ಭಾಗವಹಿಸುತ್ತಿದ್ದಾರೆ. ಪರಮಪೂಜ್ಯ ಕಣ್ಣೇರಿ ಶ್ರೀಗಳು ಬಬಲೇಶ್ವರ ಪಟ್ಟಣಕ್ಕೆ ಸ್ವಾಗತ. 4ರಿಂದ 5 ಸಾವಿರಕ್ಕಿಂತ ಹೆಚ್ಚು ಕುಂಭಮೇಳ, 2500ಕ್ಕೂ ಹೆಚ್ಚು ಬೈಕ್ ರ್ಯಾಲಿ. ನಾಳೆ ಸೋಮವಾರ ಬಬಲೇಶ್ವರ ಪಟ್ಟಣದಲ್ಲಿ ಕಣ್ಣೇರಿ ಶ್ರೀಗಳನ್ನು ಸ್ವಾಗತ ಮಾಡಿಕೊಳ್ಳುತ್ತಿದ್ದಾರೆ. ಇಡೀ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಯ ಜನರು ಈ ಬಸವಾದಿ ಶರಣರ ಹಿಂದೂ ಸಮಾವೇಶ ಭಾಗವಹಿಸುತ್ತಿದ್ದಾರೆ. ಪರಮ ಪೂಜ್ಯ ಕಣ್ಣೇರಿ ಶ್ರೀಗಳ ಒಂದು ಸ್ವಾಗತದ ಸಂದರ್ಭದಲ್ಲಿ 350ಕ್ಕೂ ಹೆಚ್ಚು ಪರಮ ಪೂಜ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥದ್ದು. ವಿಶೇಷವಾಗಿ 4ರಿಂದ 5 ಸಾವಿರ ಕುಂಭಮೇಳದ ತಾಯಂದರು ಕೂಡ ಇದರಲ್ಲಿ ಭಾಗವಹಿಸ್ತಕ್ಕಂಥದ್ದು. ಮತ್ತು ಸೈಕಲ್ ಮೋಟರ್ ರ್ಯಾಲಿ ಕೂಡ 2500ಕ್ಕಿಂತ ಹೆಚ್ಚು ಸೈಕಲ್ ಮೋಟರ್ ರ್ಯಾಲಿಗಳನ್ನು ಬರ್ತಕ್ಕಂಥದ್ದು. ವಿಶೇಷವಾಗಿ ಇವತ್ತು ಬಹಳ ಭವ್ಯವಾದ ಒಂದು ಮೆರವಣಿಗೆಯನ್ನು ಇವತ್ತು ಹಿಂದೂ ಅಂತಕ್ಕಂಥದ್ದು ಒಂದು ಏನು ಅಣೆಪಟ್ಟಿಯನ್ನು ಬರ್ಕೊಂಡು ಇವತ್ತು ಲಿಂಗಾಯತ ಮತ್ತು ವೀರಶೈವ ಲಿಂಗಾಯತ ಅಂತಕ್ಕಂಥ ಒಂದು ಏನು ಹೇಳಿಕೆಯನ್ನು ಕೊಡ್ಕೊತಾ ಇವತ್ತು ನಮ್ಮ ಮನೆಯಲ್ಲಿರ್ತಕ್ಕಂಥ ದೇವರುಗಳನ್ನು ಮತ್ತು ಯಾವುದೇ ಲಕ್ಷ್ಮೀ ಗುಡಿ ಆಗಲಿ, ದಾನಮ್ಮನ ಗುಡಿ ಆಗಲಿ, ಯಾವುದೇ ಒಂದು ದೇವಸ್ಥಾನದಲ್ಲಿ ನೀವು ಪೂಜೆ ಮಾಡಬಾರ್ದು, ತಾಯಿಯಂದು ಹಣೆ ಮೇಲೆ ಕುಂಕುಮ ಇಟ್ಕೋಬಾರ್ದು ಅಂತಕ್ಕಂಥ ಶಬ್ದಗಳನ್ನು ಏನು ಕೇಳಿ ಬರ್ತಿತ್ತು. ಇವತ್ತು ಹಿಂದುತ್ವದ ಶಕ್ತಿಯನ್ನು ಏನು ಅನ್ನೋದನ್ನು ಇವತ್ತು ಬಬಲೇಶ್ವರ ಗ್ರಾಮದಲ್ಲಿ ಎಲ್ಲ ಪರಮ ಪೂಜ್ಯರ ನೇತೃತ್ವದಲ್ಲಿ ಒಂದು 50,000 ಸಂಖ್ಯೆಯಲ್ಲಿ ಇವತ್ತು ಬಬಲೇಶ್ವರ ಗ್ರಾಮದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಇಡೀ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಇವತ್ತು ಪಕ್ಷಾತೀತವಾಗಿ BJP, ಕಾಂಗ್ರೆಸ್, JDS ಅಂತಕ್ಕಂಥದ್ದಲ್ಲ, ವೈಯಕ್ತಿಕವಾಗಿ ಎಲ್ಲರೂ ಪಕ್ಷಾತೀತವಾಗಿ ಈ ಕಾರ್ಯಕ್ರಮದಲ್ಲಿ ನನ್ನ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರ ಇರ್ಬೋದು, ಬಿಜಾಪುರ ಜಿಲ್ಲೆ ಇರ್ಬೋದು, ಕರ್ನಾಟಕದ ಇಲ್ಲಿರ್ತಕ್ಕಂಥ ಮೂಲೆಯಲ್ಲಿ ಇರ್ತಕ್ಕಂಥವ್ರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತೇಳಿ ತಮ್ಮೆಲ್ಲರಿಗೆ ನಾನು ವಿನಂತಿ ಪೂರ್ವಕ ಮಾಡ್ಕೊಳ್ಳೋಕ್ಕೆ ಬಯಸ್ತೇನೆ. ಗೌಡ್ರ ಜನ ಮತ್ತು ಪೂಜಾರಿ ಎಷ್ಟು ಮಂದಿ ಬರ್ಬೋದು ರೀ? 300ರಿಂದ 350 ಜನ ಪರಮ ಪೂಜ್ಯರು ಭಾಗವಹಿಸಲಿದ್ದಾರೆ. ಅಂದಾಗ ಇವ್ರಿ ಮಮದಾಪುರ ಪೂಜ್ಯರು ಇವತ್ತು ಸುದ್ದಿಗೋಷ್ಠಿ ಮಾಡಿದ್ರಿ. ಅಲ್ಲಿ ಜನನೂ ಜಾಸ್ತಿ ಬರಂಗಿಲ್ಲ, ಆಮೇಲೆ 2-3 ಮಂದಿ ಸ್ವಾಮಿಗಳು ಬರ್ತಾರೆ ಅಂತೇಳಿ ಮಮದಾಪುರ ಪೂಜ್ಯರು ಹೇಳ್ಯಾರಿ. ದ್ವೇಷ ಮಾಡಾಕತ್ತಾರು, ಬಬಲೇಶ್ವರ ಮತ್ಸ್ಯೇತ್ರದಾಗ ಯಾಕೆ ಸಭಾ ಮಾಡ್ಬೇಕಿತ್ತು, ಹೊರಗೆ ಮಾಡಿದ್ರು ಬರ್ತೈತಿಲ್ಲ ಅಂತೇಳಿ ಮಮದಾಪುರ ಸ್ವಾಮಿಗಳು ಇವತ್ತು ಸುದ್ದಿಗೋಷ್ಠಿ ಮಾಡ್ಯಾರಿ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ರಿ? ನೋಡ್ರಿ, ಮಮದಾಪುರ ಸ್ವಾಮಿಗಳು ತಮ್ಮದು ಏನದ ತಾವು ನೋಡ್ಕೊಳ್ಳಿ. ಅವರು ಪರಮ ಪೂಜ್ಯರು ಅಂಥೇಳಿ ಕ್ಯಾವಿ ಅವ್ರ ಉಟ್ಕೊಂಡು ತಿರುಗಾಡ್ತಾರೆ. ಇದಕ್ಕೆ ಅವರು ಮಾತಾಡ್ತಕ್ಕಂಥ ಶಬ್ದಗಳನ್ನು ಕೇಳಿ ಹಿನ್ನೆಲೆ ರಾಜಕಾರಣ ಯಾರದಾರ ಅನ್ನೋದನ್ನು ಶಬ್ದಗಳನ್ನ ಯೂಸ್ ಮಾಡ್ಯಾರ. ಅವರು ಪರಮ ಪೂಜ್ಯರಿಗೆ ನಾನು ವಿನಂತಿ ಮಾಡ್ಕೋತೀನಿ, ನೀವು ಯಾರ್ದೋ ಕೈಗೊಂಬೆ ಆಗಿ ಕೆಲಸ ನೀವು ಮಾಡಕ್ಕೆ ಹೋಗ್ಬೇಡ್ರಿ. ನಿಮ್ಮ ಬಗ್ಗೆ ನಾವು ಹೇಳಬೇಕಾದ್ರೆ ಭಾಳ ಅದಾವ ವಿಷಯಗಳನ್ನು, ಅವು ಏನು ಹೇಳ್ತಕ್ಕಂಥದ್ದೇನು ಅವಶ್ಯಕತೆ ಇಲ್ಲ. ನಾವು ಪರಮ ಪೂಜ್ಯರ ಭಕ್ತರು, ನಿಮ್ಮ ಭಕ್ತರು. ನೀವು ಇಂಥ ಅನೇಕ ಹೇಳಿಕೆಯನ್ನು ಕೊಡೋದನ್ನು ಬಿಡ್ರಿ.
ಇದನ್ನು ಬಿಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ರಿ. ನೀವು ಯಾರ್ಯಾರಿಗೆ ನೀವು ಫೋನ್ ಮಾಡಿರಿ, ಯಾರ್ಯಾರಿಗೆ ಹೇಳಿರಿ, ಯಾರ್ಯಾರಿಗೆ ನೀವು ಬರಬೇಡ ಅಂತ ಹೇಳಿರಿ, ಅವರೆಲ್ಲರೂ ವೇದಿಕೆ ಮೇಲೆ ಇರ್ತಾರೆ. ಅವತ್ತು ನೀವು ಬಂದು ನೀವು ಬಂದರೂ ಕೂಡ ನಿಮಗೂ ಕೂಡ ನಾವು ಸ್ವಾಗತ ಮಾಡ್ಕೊತೀವಿ. ಅದಕ್ಕೆ ಇದನ್ನು ತಪ್ಪು ಹೇಳಿ ತಪ್ಪು ಸಂದೇಶವನ್ನು ಕೊಡಬೇಡ್ರಿ ಅಂತೇಳಿ ಪರಮ ಪೂಜಾರಿಯಲ್ಲಿ ನಾವು ವಿನಂತಿ ಮಾಡ್ಕೊತೀವಿ. ಇವತ್ತು ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಬಬಲೇಶ್ವರ ಪಟ್ಟಣದಲ್ಲಿ ಒಂದು ಐತಿಹಾಸಿಕ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈ ಬಬಲೇಶ್ವರದಲ್ಲಿ ಇದು ಮರೆಯಲಾಗದಂಥ ಒಂದು ಸಮಾವೇಶ ನಡೀತಾ ಇದೆ. ಬಸವಾದಿ ಶರಣರ ಹಿಂದೂ ಬೃಹತ್ ಸಮಾವೇಶ ಬಬಲೇಶ್ವರ ಪಟ್ಟಣದಲ್ಲಿ ನಾಳೆ ದಿನಾಂಕ 29ರಂದು ಜರುಗ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಸುಮಾರು 300ಕ್ಕಿಂತ ಹೆಚ್ಚು ಸ್ವಾಮೀಜಿಯವರು ಆಗಮಿಸ್ತಾ ಇದ್ದಾರೆ. ಮತ್ತು ಈ ಬಬಲೇಶ್ವರದಲ್ಲಿ ಬಸವಾದಿ ಶರಣರ ಕಲ್ಯಾಣದಲ್ಲಿ ಒಮ್ಮೆ ಬಸವಣ್ಣನವರ ಸಮಕಾಲೀನ ಶರಣರಿದ್ದರು. ಅವರನ್ನು ಬಬಲೇಶ್ವರಕ್ಕೆ ಬಂದರೆ ಆ ಶರಣರನ್ನು ಅವಾಗ ಅವರ ಜೊತೆ ಇದ್ದ ಶರಣರನ್ನು ಇವತ್ತು ಅವ್ರು ಇರದೇ ಇದ್ದರು. ಅವರ ಎಲ್ಲ ನಮ್ಮ ಮೇನ್ ಸರ್ಕಲ್ದಲ್ಲಿ ಎಲ್ಲ ಶರಣರ ಫೋಟೋವನ್ನು ಹಾಕುವ ಮೂಲಕ ಆ ಶರಣರ ಚರಿತ್ರೆಯನ್ನು ಈ ಇಂದಿನ ಪೀಳಿಗೆಗೆ ಪರಿಚಯ ಮಾಡುವಂಥ ಕಾರ್ಯಕ್ರಮವನ್ನು ಎಲ್ಲಿಯಾದರೂ ಮಾಡಿದರೆ ಅದು ನಮ್ಮ ಬಬಲೇಶ್ವರದಲ್ಲಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ ಕಾರ್ಯಕ್ರಮಕ್ಕೆ ಭವ್ಯವಾದ ಸುಮಾರು 3,500ಕ್ಕಿಂತ ಹೆಚ್ಚು ಕುಂಭಗಳನ್ನು ಶಾಂತಿರಿ ಸರ್ಕಲ್ದಿಂದ ಯಾಳಕಟ್ಟಿ ಮಾರ್ಗವಾಗಿ, ಅದೇ ರೀತಿ ಬಾಜೇರ್ ಹಾಗೂ ಸಾಲ್ವಣಿಯಲ್ಲಿ ಹಾದು ಮಳೆಂಗರಾಯ ಗುಡಿಯ ಮೂಲಕ ಈ ಸಮಾವೇಶ ಸಮಾಪ್ತಿಗೊಳ್ಳುವ ಸ್ಥಳವಾದಂಥ ಶಾರದಾ ಶಾಲೆ ಹತ್ತಿರ ಮಾಳಗೊಂಡರವರ ಈ ಭೂಮಿಯಲ್ಲಿ ಇವತ್ತು ಬೃಹತ್ ಆಕಾರದ ವೇದಿಕೆಗೆ ಬಂದು ಈ ಸಮಾಪ್ತಿಗೊಳ್ತಾ ಇದೆ. ಅದೇ ರೀತಿ ಬೈಕ್ ರ್ಯಾಲಿಯನ್ನು ಸಹ ಹಮ್ಮಿಕೊಳ್ಳಲಾಗಿದೆ. ವಿಜಯಪುರದಿಂದ ದರ್ಬಾರ್ ಹೈಸ್ಕೂಲ್ದಿಂದ ಅಂಬೇಡ್ಕರ್ ಸರ್ಕಲ್ ಮಾರ್ಗವಾಗಿ ಗಾಂಧಿ ಸರ್ಕಲ್ ಹಾಗೂ ಶಿವಾಜಿ ಸರ್ಕಲ್ನಿಂದ ಬಬಲೇಶ್ವರ ನಾಕಾದಿಂದ ಸುಮಾರು 1000ಕ್ಕಿಂತ ಹೆಚ್ಚು ಬೈಕ್ಗಳು ವಿಜಯಪುರ ಪಟ್ಟಣ ಸಿಟಿದಿಂದ ಆಗಮಿಸ್ತಾ ಇದೆ. ಅದೇ ರೀತಿ ನಮ್ಮ ಬಬಲೇಶ್ವರದ ಮತಕ್ಷೇತ್ರದಿಂದ ಸಹ ಸುಮಾರು 2,500ಕ್ಕಿಂತ ಹೆಚ್ಚು ಬೈಕ್ಗಳು ಬಬಲೇಶ್ವರದಿಂದ ಪಕ್ಕದ ಸಾರವಾಡ ಗ್ರಾಮಕ್ಕೆ ಹೋಗಿ ಅಲ್ಲಿಂದ ವಿಜಯಪುರ ಮತ್ತು ಬಬಲೇಶ್ವರ ಈ ಮತಕ್ಷೇತ್ರದ ಬೈಕ್ ರ್ಯಾಲಿಯು ಮರಳಿ ಬಬಲೇಶ್ವರಕ್ಕೆ ಬಂದು ಅದು ಸಹ ಬಬಲೇಶ್ವರದ ಶಾಂತಿರ್ ಸರ್ಕಲ್ ಹಾಗೂ ಮಹಾತ್ಮ ಗಾಂಧಿ ಸರ್ಕಲ್ ಮತ್ತು ಯಾಳಕಟ್ಟಿ ಅಕ್ಕುಗಳೂರು ಓಣಿ ಮತ್ತು ಅಂಬೇಡ್ಕರ್ ಸರ್ಕಲ್ದಿಂದ ಗೌಡ್ರು ವಾಡ್ಯದಿಂದ ಆದ ಈ ಬಸವೇಶ್ವರ ಸರ್ಕಲ್ಗೆ ಅದು ಈ ವೇದಿಕೆ ಸಮಾಪ್ತಿಗೊಳ್ತದೆ. ಅದೇ ರೀತಿ ನಾಡಿನಾದ್ಯಂತ ಹಾಗೂ ದೇಶದಾದ್ಯಂತ ಅನೇಕ ಪೂಜ್ಯರು ಈಗಾಗಲೇ ನಮ್ಮ ವಿಜಯಪುರ ಜಿಲ್ಲೆಗೆ ಹಾಗೂ ಪಕ್ಕದ ಜಮಖಂಡಿ ಸುತ್ತಮುತ್ತ ಸ್ವಾಮಿಗಳು ಇದು ಮಾಡಿದ್ದಾರೆ. ನಾಳೆ ಸರಿಯಾಗಿ 12 ಗಂಟೆಗೆ ಕಾರ್ಯಕ್ರಮ ಚಾಲುವಾಗ್ತದೆ. ಈಗಾಗಲೇ ನಮ್ಮ ಈ ಪೂರ್ವ ಸಿದ್ಧತೆಯನ್ನು ಈ ಎಲ್ಲ ವೇದಿಕೆ ಆಗಲಿ ಹಾಗೂ ಎಲ್ಲ ಸೌಂಡ್ ಸಿಸ್ಟಮ್ ಆಗಲಿ ಮತ್ತು ಆಸನಗಳನ್ನು ಹಾಕುವುದಾಗಲಿ ನಡೆದಿದೆ. ಈ ಸಮಾವೇಶ ಯಾಕೆ ಇಂಥ ಸಮಾವೇಶವನ್ನು ಮಾಡಕತ್ತೇವೆ ಅಂದರೆ ಇಂದು ನಮ್ಮ ಭಾರತ ದೇಶದಲ್ಲಿ ಹಿಂದೂಗಳನ್ನು ಒಡೆದಾಳುವಂಥ ನೀತಿಯನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅದಕ್ಕಾಗಿ ಈ ನಮ್ಮ ಪೂಜ್ಯರಾದಂಥ ಶ್ರೀ ಕಣ್ಣೇರಿ ಮಠದ ಪೂಜ್ಯ ಅಪ್ಪಾಜಿಯವರು ಏನಂದರೆ ರೈತರ ಪರವಾಗಿ ಮತ್ತು ಅವರ ಹಿಂದುತ್ವದ ಪರವಾಗಿ ನಮ್ಮ ಪರವಾಗಿ ಧ್ವನಿ ಎತ್ತತಕ್ಕಂಥ ಯಾರಾದರೂ ಸ್ವಾಮಿಗಳಿದ್ದರೆ ಅವರು ಏಕೈಕ ಸ್ವಾಮಿಗಳು. ಯಾಕಂದರೆ ಅವರು ನಮ್ಮಲ್ಲೇ ಸ್ವಾಮಿಗಳನ್ನು ಈ ರಾಜಕಾರಣಿಗಳು ಒಡೆದು ಇಬ್ಬಾಗ ಮಾಡಿ ನಮ್ಮೊಳಗೆ ಜಗಳ ಹಂಚುವಂಥ ಕಾರ್ಯವನ್ನು ಮಾಡಿ ನಮ್ಮ ದೇವರುಗಳಾದಂಥ ಲಕ್ಷ್ಮೀ ಮತ್ತು ವೀರಭದ್ರ ಹಾಗೂ ಹಲವಾರು ಫೋಟೋಗಳನ್ನು ಇವು ಮ್ಯೂಸಿಯಂ ಆಗುವಂಥ ಹೇಳಿದಂಥ ಸ್ವಾಮಿಗಳು ಅವುಗಳನ್ನು ನಮ್ಮ ಹಿಂದೂ ಸಂಸ್ಕೃತಿ ಸನಾತನ ಧರ್ಮವನ್ನು ಅವಹೇಳಿಸಿ ಅವರು ಮಾತನಾಡಿದಕ್ಕೆ ಅವರು ಹೇಳ್ಬೇಕಂದ್ರೆ ನಿಜವಾಗಿ ಅವರು ವಿಜಯಪುರ ಜಿಲ್ಲೆಯವರೇ.
ವಿಜಯಪುರ ಭಾಷೆ ಒಳಗೆ ಅವ್ರಿಗೆ ಅದು ಏನಾಗೈತೆ ಅಂದರೆ ಅವ್ರು ಮಾತನಾಡುವ ಶೈಲಿನ ಹಂಗೈತಿ. ಅದಕ್ಕಾಗಿ ಅವರು ಮಾತನಾಡಿದ ಶಬ್ದ ಒಂದು ಏನಾಗೈತೆ ಅಂದರೆ ಅವ್ರಿಗೆ ಅದನ್ನು ಇಟ್ಕೊಂಡು ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಇರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರದ ಮತ್ತು ವಿಜಯಪುರ ಜಿಲ್ಲೆಯಲ್ಲಿ ಅವ್ರ ಜಿಲ್ಲೆ ಯಾರೇನು ಉಸ್ತುವಾರಿ ಮಾಡ್ಯಾರೋ ನಿಷೇಧ ಹೇರುವ ಮೂಲಕ ಆ ಪೂಜ್ಯ ಕನ್ನೇಜಿ ಅಪ್ಪ ಅವರಿಗೆ ಒಂದು ಏನು ಮಾಡಿದರು, ಅವರನ್ನು ದಿಗ್ಬಂಧನೆ ಮಾಡಿದರು. ಅದಕ್ಕಾಗಿ ಈ ಕಣ್ಣೇರಿ ಅಪ್ಪ ಅವರಿಗೆ ಆಯ್ತು ಅಲ್ಲಿ ಧರ್ಮಸ್ಥಳದ ಅದನ್ನ ಹೆಸರು ಕೆಡಿಸ್ಬೇಕಂತ ಮಾಡಿದರು. ಮತ್ತು ಸ್ವಾಮಿ ಇದು ಹಾಕಾರ ಅಯ್ಯಪ್ಪ ಸ್ವಾಮಿ ಹಂಗೆ ಈ ಹಿಂದೂ ಧರ್ಮದ ಹಲವಾರು ದೇವಸ್ಥಾನಗಳನ್ನು ಏನು ಅವು ಒಂದು ಭಾವನಾತ್ಮಕವಾಗಿ ಏನು ಜನರನ್ನು ಹಿಡಿದಿಟ್ಟುಕೊಳ್ಳುವಂಥ ಮತ್ತು ನಮ್ಮ ದೇಶದ ಆಚಾರ ಸಂಸ್ಕೃತಿಯನ್ನು ಉಳಿಸುವಂಥ ಮಠಗಳ ಮೇಲೆ ಇವರು ಒಡೆದ ಈ ದೇಶವನ್ನು ಇದು ಮಾಡಬೇಕಂತ ಕಾಂಗ್ರೆಸ್ದವರು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಈ ಕಾರ್ಯಕ್ರಮವು ಈ ಹಿಂದೂ ಧರ್ಮವನ್ನು ಒಂದುಗೂಡಿಸಬೇಕು. ಈ ಧರ್ಮವನ್ನು ಯಾರು ಹೊಡ್ಲಿಕ್ಕೆ ಹೋಗ್ತಾರೆ ಅವರನ್ನು ನಾವು ಅದನ್ನು ಬಿಡುವುದಿಲ್ಲ. ಮತ್ತು ಆ ಧರ್ಮವನ್ನು ಹೊಡೆಯುವಂಥ ಹೋಗೋರನ್ನ ಮುಂದಿನ ಕಾಲದ ರಾಜಕಾರಣದಲ್ಲೂ ಸಹ ಅವ್ರಿಗೊಂದು ತಕ್ಕ ಪಾಠವನ್ನು ಕಲಿಸ್ಬೇಕು ಅನ್ನುವಂಥ ಮತ್ತು ಈ ಹಿಂದೂ ಧರ್ಮದ ವಿರುದ್ಧವಾಗಿ ಯಾರು ನಡ್ಕೋತಾರೆ ಅವ್ರಿಗೂ ಸಹ ಒಂದು ಈ ಬಬಲೇಶ್ವರ ಸಮಾಜದ ಮೂಲಕ ಒಂದು ಸಂದೇಶವನ್ನು ಕಳಿಸುವಂಥ ಕಾರ್ಯವನ್ನು ಈ ಬಬಲೇಶ್ವರ ಪಟ್ಟಣದಲ್ಲಿ ಈ ನಾಳೆ ಕಾರ್ಯಕ್ರಮ ಆಗಿ ಒಂದು ಐತಿಹಾಸಿಕ ಸಮಾವೇಶವಾಗಿ ಇನ್ನು ಮುಂದೆ ಯಾರಾದರೂ ಹಿಂದೂ ಧರ್ಮಕ್ಕೆ ಮಾತಾಡಿದರೆ ಅವರಿಗೆ ಎಚ್ಚರಿಕೆಯನ್ನು ಕೊಡುವಂಥ ಸಮಾವೇಶ ಯಾವುದಾದ್ರೂ ಆಗೋದಿದ್ರೆ ಅದು ಬಬಲೇಶ್ವರದಲ್ಲಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ತಮ್ಮ ಹೆಸರು? ಈರಣ್ಣ ಸಿರಿಮಗೊಂಡ್, ಈ ಕಾರ್ಯಕ್ರಮದ ಸಂಚಾಲಕರು. ಬಸವಾದಿ ಶರಣರ ಹಿಂದೂ ವೇದಿಕೆ ಇದೊಂದು ಕಾರ್ಯಕ್ರಮ ಹೆಂಗಾಕೈತಿ ಅಂದ್ರೆ ಬಬಲೇಶ್ವರದೊಳಗೆ ನಾ ಭೂತೋ ನಾ ಭವಿಷ್ಯತ್, ಹಿಂದೂ ಯಾವ ಕಾರ್ಯಕ್ರಮ ಆಗೋದಿಲ್ಲ, ಮುಂದೆ ಯಾವ ಆಗೋದಿಲ್ಲ ಇಂಥ ಕಾರ್ಯಕ್ರಮ. ಯಾಕಂದ್ರೆ ಹಿಂದೂ ಧರ್ಮಕ್ಕೆ ಎಂದ ಅನ್ಯಾಯ ಆಕೈತಿ, ಎಂದು ಹಿಂದೂ ಧರ್ಮದ ಒಂದು ವಿರುದ್ಧ ಒಂದು ಷಡ್ಯಂತ್ರ ನಡೀತಿ, ಅವಾಗ ಪರಮಪೂಜ್ಯ ಕಾಡಸಿದ್ದೇಶ್ವರ ಅಪ್ಪಗಳು ಅದಕ್ಕೆ ಸೊಂಟ ಕಟ್ಟಿ ನಿಂದಿರ್ತಾರೆ. ಅವರು ಎದಕ್ಕೂ ಅನ್ಸೋದಿಲ್ಲ. ನಾವೆಲ್ಲರೂ ಅವ್ರ ಶಿಷ್ಯರು, ನಾವೆಲ್ಲರೂ ನಾಳೆಗೆ ಸಾವಿರಾರು ಜನ ಇಲ್ಲಿ ಕೊಡ್ತೇವೆ. ನಾವು ಬಸವನ ಬಾಗೇವಾಡಿಯಿಂದ ನಾಳೆಗೆ ಬಸವ ಭಕ್ತರು 1,000 ಜನ ಇಲ್ಲಿ ಬಾಗೇವಾಡಿಯಿಂದ ಇಲ್ಲಿ ಬರೋತ್ತೇವೆ. ಆಮೇಲೆ ಈ ಒಂದು ಕಾರ್ಯಕ್ರಮ ನಿಮ್ಗೆ ಹೇಳ್ಬೇಕಂದ್ರೆ ಈ ಕಾರ್ಯಕ್ರಮ ಏನಿದ್ರ ಉದ್ದೇಶ ಒಂದು ಹಿಂದೂ ಧರ್ಮವನ್ನು ರಕ್ಷಿಸಬೇಕು. ನಿರಂತರವಾಗಿ ಏನು ಹಿಂದೂ ಧರ್ಮದ ಬಗ್ಗೆ ಅವಹೇಳನ ಮಾಡಕತ್ತಾರ ಅವೆಲ್ಲ ಈ ಒಂದು ನಮ್ಮ ಶಕ್ತಿ ತೋರಿಸೋದ್ರ ಮೂಲಕ ಅಂಥದನ್ನು ನಿಂದಿರಬೇಕು. ಇದು ಯಾಕಂದ್ರೆ ಈ ಬೇರೆ ಧರ್ಮದವ್ರು ಯಾರೇ ಮಾತಾಡಲಿ ನಾವು ಅದಕ್ಕೆ ಭಾಳ ತಲೆ ಕೆಡಿಸೋದಿಲ್ಲ. ನಮ್ಮವರೇ ನಮ್ಮ ಧರ್ಮದವರೇ ಇದಕ್ಕೆ ಭಾಳ ಒಂದು ವ್ಯತಿರಿಕ್ತವಾಗಿ ಮಾತಾಡತ್ತಾರ. ಈ ನಮ್ಮ ಧರ್ಮವನ್ನು ಹೊಡಿಬೇಕನ್ನುವಂಥ ಒಂದು ಕುತಂತ್ರ ನಡೆಸ್ಯಾರ. ಅದರ ಸಲುವಾಗಿ ನಮ್ಮ ಕಾಡಸಿದ್ದೇಶ್ವರ ಅಪ್ಪ ಅವರು ಅದಕ್ಕೆ ಒಂದು ಕರೆ ಕೊಟ್ಟಾರೆ ನಮಗೆಲ್ಲರಿಗೆ. ಏನು ನಾಳೆಗೆ ಎಲ್ಲರೂ ಕೂಡಿ ಒಂದು ಬೃಹತ್ ಒಂದು ಸಮಾವೇಶ ಮಾಡೋಮು ಇಲ್ಲಿ ಬಬಲೇಶ್ವರದೊಳಗೆ. ಈ ಬಬಲೇಶ್ವರದ ಇದು ಪ್ರಶ್ನೆ ಸಮಾವೇಶ ಇದು ಅಲ್ಲ, ಇದ್ರ ಮುಂದೆ ಇನ್ನೂ ಬೇರೆ ಬೇರೆ ಜಿಲ್ಲೆಯೊಳಗೆ. ಯಾಕಂದ್ರೆ ಹೋದ ತಿಂಗಳು ಬೆಳಗಾವಿದಾಗ ಒಂದು ಮೀಟಿಂಗ್ ಆಯಿತು. ಆ ಮೀಟಿಂಗ್ದಾಗ ಒಂದು ತೀರ್ಮಾನ ಆಗೈತಿ. ಫಸ್ಟ್ ಬಬಲೇಶ್ವರ, ಮುಂದೆ ದಾವಣಗೆರೆ ಒಳಗೆ ಎಂಡ್ ಆಕೈತಿ ಅದು ಕಾರ್ಯಕ್ರಮ. ಹೀಗಾಗಿ ಇವು ಜಿಲ್ಲೆಯಾದ್ಯಂತ ಎಲ್ಲ ಜಿಲ್ಲೆಯೊಳಗೆ ಕಾರ್ಯಕ್ರಮಗಳು ನಡೀತಾವೆ. ಅದಕ್ಕೆ ನಾವೆಲ್ಲರೂ ತಮ್ಮಲ್ಲಿ ಒಂದು ಮನವಿ ಮಾಡ್ಕೋತೇನೆಂದ್ರೆ ನಾಳೆಗೆ ಸಾವಿರಾರು ಜನ ಎಲ್ಲರೂ ಇಲ್ಲಿ ಸೇರ್ಬೇಕಂತ ಹೇಳಿ ವಿನಂತಿ ಮಾಡ್ಕೋತೀವಿ. ತಮ್ಮ ಹೆಸರು? ಬಸವರಾಜ್ ಗಚ್ಚಿನವರ, ಬಸವಾದಿ ಶರಣರ ಹಿಂದೂ ವೇದಿಕೆ, ಬಸವನ ಬಾಗೇವಾಡಿ. ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನಲ್ಲಿ ನಾಳೆ ನಡೆಯಲಿರುವ ಹಿಂದೂ ಬೃಹತ್ ಸಮಾವೇಶ ಯಶಸ್ವಿಗೊಳಿಸಲು ತಮ್ಮೆಲ್ಲರಿಗೂ ಆದರದ ಸ್ವಾಗತ ಬಯಸುತ್ತಾ, ಇವತ್ತಿನ ದಿವಸ ನಾವು ಹಿಂದೂ ಕಾರ್ಯಕರ್ತರಿಗೆ ತಿಳಿಪಡಿಸೋದೇನೆಂದರೆ ನಮ್ಮ ದೇಶದ ಸಂಸ್ಕೃತಿ ಮತ್ತು ಕಲೆ ಈ ಧರ್ಮದ ಪ್ರಚಾರವಾಗಿ ಈ ನಾಳಿನ ದಿವಸ ಬಬಲೇಶ್ವರದಲ್ಲಿ ಬೃಹತ್ ಸಮಾವೇಶದ ವಿಶೇಷತೆಯನ್ನು ಎಲ್ಲ ಪೂಜ್ಯರು ಸುಮಾರು 300 ಪೂಜ್ಯರು ಪಾಲ್ಗೊಳ್ಳಲಿದ್ದಾರೆ. ಕಾರಣ ಈ ಸಮಾವೇಶಕ್ಕೆ ಆತ್ಮೀಯವಾಗಿ ತಮ್ಮೆಲ್ಲರಿಗೂ ಸ್ವಾಗತ ಬಯಸುತ್ತಾ ಪಕ್ಷ ಭೇದ ಮರೆತು ಬರಬೇಕಾಗಿ ತಮ್ಮಲ್ಲಿ ಕೋರಿಕೆ. ತಮ್ಮ ಹೆಸರು? ನನ್ನ ಹೆಸರು ಜಗದೀಶ್ ಕೊಪ್ಪದ್ರಿ. ಹಿಂದೂ ಸಮಾವೇಶವನ್ನು ಮಾಡುತ್ತಿದ್ದೇವೆ. ಎಲ್ಲ ಮಹಿಳೆಯರು ಬಿಜಾಪುರದಿಂದ ನಾವು ಎಲ್ಲರೂ ಬರ್ತಾ ಇದ್ದೇವೆ. ಯಾವುದೇ ಜಾತಿ ಭೇದವಿಲ್ಲದೆ, ಪಕ್ಷ ಭೇದವಿಲ್ಲದೆ ಈ ಹಿಂದೂ ಒಂಥರ ಗುರುನಮನ ಕಾರ್ಯಕ್ರಮ ಅಂದರೆ ತಪ್ಪಾಗಲಿಕ್ಕಿಲ್ಲ. ಹರ ಮುನಿದರು ಗುರು ಕಾಯುವನು ಅನ್ನೋ ಥರ ನಮಗಿದೊಂಥರ ಸಿಕ್ಕಂಥದ್ದು ಒಂದು ಒಳ್ಳೆ ಅವಕಾಶ ಇದು. ಯಾಕಂದರೆ ಗುರು ಒಂದು ಸಲ ಹರ ನಮ್ಮ ಮೇಲೆ ಮುನಿಸ್ಕೊಂಡ್ರು ಗುರು ಬಂದು ನಮ್ಮನ್ನು ಆ ಟೈಮಲ್ಲಿ ಕಾಯ್ತಾನೆ ಅನ್ನುವಂಥ ಒಂದು ಶಬ್ದ ಯಾವಾಗೂ ಇದೆ. ಅದೆಲ್ಲರಿಗೂ ಗೊತ್ತಿರುವಂಥ ವಿಷಯನೇ. ಅದರಿಂದ ಎಲ್ಲರೂ ಜಾತಿ ಭೇದವಿಲ್ಲದೆ, ಪಕ್ಷ ಭೇದವಿಲ್ಲದೆ
ನಾಳೆ ಇರುವಂಥ ಹಿಂದೂ ಸಮಾವೇಶದಲ್ಲಿ ಪ್ರತಿಯೊಂದು ಹೆಣ್ಮಕ್ಳು ತಮ್ಮನೆ ಎಲ್ಲ ಕೆಲಸಗಳನ್ನು ಬದಿಗೊತ್ತಿಟ್ಟು ರೈತರು ಹೆಣ್ಮಕ್ಳು ಪ್ರತಿಯೊಬ್ಬರು ಬಂದು ಗುರುವಿನ ಕೃಪೆಗೆ ಪಾತ್ರರಾಗಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ಅಕ್ಕೋರೆ ತಮ್ಮ ಹೆಸರು? ಅಶ್ವಿನಿ ಪಟ್ಟಣ ಶೆಟ್ಟಿ. ಪಾಪ ಪುಣ್ಯದ ಮಥನವೋ, ನೀತಿ ತತ್ವದ ಕಥನವೋ, ಬಲಾಬಲಗಳ ಘೋರ ಕದನವೋ, ಪ್ರೇಮ ಕಾಮದ ಸದನವೋ, ರಾಗ ದ್ವೇಷದ ದೋಷವೋ, ಜನ್ಮ ಜನ್ಮದ ಪಾಶವೋ.